ಹಲೋ ನಮಸ್ತೆ, ನಾನು ರಾಧಿಕಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ನಿಮಗೆ ಹೆಸರು ಕಾಳು ಬೇಳೆ ಎಲ್ಲ ಹಾಕಿ ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಕಪ್ ಹೆಸರು ಕಾಳು ತೊಗೊಂಡ್ರೆ ಅದಕ್ಕೆ ಕರೆಕ್ಟಾಗಿ ಮೆಷರಾಗಿ 1 ಕಪ್ಪು ಇಡ್ಲಿ ಅಕ್ಕಿ ತೊಗೋಬೇಕು. ಇನ್ನು ನಾನು ಹಾಕಿರೋ ಬೇಳೆ ಎಲ್ಲ ಕಾಲು ಕಪ್ಪು ತೊಗೊಂಡು 1 ಸ್ಪೂನ್ ಮೆಂತ್ಯ ಹಾಕಿಡಬೇಕು. ನಾನಿಲ್ಲಿ ನಿಮಗೆ ಇಡ್ಲಿ ಅಕ್ಕಿ ತೋರಿಸಿದ್ದೀನಿ, ಯಾಕೆ ಅಂದರೆ ಕಾಳೆಲ್ಲ ಹಾಕಿರ್ತೀನಿ, ಸಾಫ್ಟಾಗಿ ಬಂದುಬಿಡುತ್ತೆ. ನಮ್ಮ ಮನೇಲಿ ಸಾಫ್ಟಾಗಿ ಇಷ್ಟಪಡಲ್ಲ ದೋಸೆ ಅಂದ್ಬಿಟ್ಟು ನಾನು ಇಡ್ಲಿ ಹಾಕಿದ್ರೆ ಗರಿ ಬರುತ್ತೆ ಅಂತ ಇಡ್ಲಿ ಅಕ್ಕಿ ಹಾಕಿದ್ದೀನಿ. ಅದನ್ನೆಲ್ಲ ಓವರ್ನೈಟ್ ನೆನೆಸಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಅದಕ್ಕೆ ರುಬ್ಬಕ್ಕೆ ಅದ್ರ ಜೊತೆಗೆ ನಾನು ಕಾಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗ್ಯಾಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಬೋದು. ನಾನಿಲ್ಲಿ 7 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಹಾಕಿ 3 ಸ್ಪೂನ್ ಜೀರಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಂಬಿಟ್ಟು, ನೀವು ಅದನ್ನು ಬೆಳಗ್ಗೆನೇ ಮಾಡಿದ್ರೆ ಅದು ಚೆನ್ನಾಗೇ ಇರುತ್ತೆ. ರಾತ್ರಿ ರುಬ್ಬಿ ಇಟ್ಬಿಟ್ರೆ ಒಂಥರ ಹುಳಿ ಬಂದಂಗೆ. ಇದನ್ನು ಬೆಳಿಗ್ಗೆನೇ ನೆನೆಸಿ ಬೆಳಿಗ್ಗೆನೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅದನ್ನು ನುಣ್ಣಗೆ ರುಬ್ಬಿಡಬೇಕು, ತುಂಬ ನುಣ್ಣಗೆ ರುಬ್ಬಬೇಕು, ಇಲ್ಲಾಂದರೆ ನೀವು ದೋಸೆ ಮಾಡೋವಾಗ ಒಂಥರ ತರಿ ಇರುತ್ತೆ. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನಿಮಗೆ ಬೆಳಗ್ಗೆ ನೆನೆಸಿ ಗರಿ ಬರುತ್ತೋ ಇಲ್ವೋ, ನಾವು ಇಡ್ಲಿ ಅಕ್ಕಿ ಹಾಕಿಲ್ಲ ಡಿಪೋ ಅಕ್ಕಿ ಹಾಕಿದ್ದೀವಿ ಅಂದರೆ ನೀವು ಒಂದು ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ಬೋದು. ಒಂದು 10 ನಿಮಿಷ ನೆನೆಸಿ ಅದನ್ನು ಚೆನ್ನಾಗಿ ಇಟ್ಬಿಟ್ಟು ಆಮೇಲೆ ನೀವು ದೋಸೆ ಹಾಕ್ಬೋದು. ನಾನು ಈ ದೋಸೆ ಮಾಡಿದ್ರೆ ಟೊಮೊಟೊ ಚಟ್ನಿ ಮಾಡ್ತೀನಿ, ಯಾವಾಗಲೂ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಈ ದೋಸೆಗೆ ನಾನು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ನಾನು ಯಾವಾಗಲೂ ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ತೀನಿ. ತುಂಬ ಇಷ್ಟ ನನಗೆ. ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಮಳೆ ಬರ್ತಾಯಿತ್ತು ಹೊರಗಡೆ ಅಂತ ಯಾರೂ ಕಿತ್ಕೊಂಬಂದಿಲ್ಲ, ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಅದೂ ಮರ. ನಾನು ಅದಕ್ಕೆ ಕೊತ್ತಂಬರಿ ಹಾಕಿದ್ದೀನಿ. ಹಾಕ್ಬಿಟ್ಟು ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದೀನಿ, ಬೆಳಗ್ಗೆ ಟೈಮಾಗಿ ಹೋಗುತ್ತೆ ಅಂತ ದಪ್ಪ ಕಟ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಮುಚ್ಚಿ ಬೇಯಿಸಿ 2 ಸೈಡನ್ನು ಸುಟ್ಬಿಟ್ಟು ಇದಕ್ಕೆ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಅದನ್ನು ನಿಮ್ಮ ಮುಂದೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 2 ಸೈಡು ಸುಟ್ಟ ಮೇಲೆ ಸ್ವಲ್ಪ ಇಷ್ಟಪಡೋರು ಮಕ್ಕಳವರು ಅಂದರೆ ತುಪ್ಪ ಹಾಕ್ತೀನಿ. ನಾನು ತಿನ್ನೋದು ಅಂದರೆ ಮಾಡ್ಕೋತೀನಿ. ಇವಾಗ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ 1-2-3 ಸ್ಪೂನ್ ಎಣ್ಣೆ ಹಾಕಬೇಕು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ನಿಮಗೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ, ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ 3 ಈರುಳ್ಳಿ, 4-5 ಹಸಿಮೆಣ್ಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ ಬರಲಿ ಅಂದ್ಬಿಟ್ಟು 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಇದಕ್ಕೆ ನಾನು ನಾಟಿ ಟೊಮೊಟೊ ತೊಗೊತಾ ಇದ್ದೆ. ಇವಾಗ ತುಂಬ 3-4 ವರ್ಷದಿಂದ ನಾಟಿ ಟೊಮೊಟೊ ಎಲ್ಲರೂ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಬರೀ ಆ್ಯಪಲ್ ಟೊಮೊಟೊನೇ ತೊಗೊತೀನಿ. ಅದು ಅಷ್ಟೊಂದು ಕಲರೇ ಬರಲ್ಲ. ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ 3 ಹಾಕಿದ್ದೀನಿ. ಇಲ್ಲಿ ನಾನೊಂದು ದೊಡ್ಡದು 4 ಟೊಮೊಟೊ ತೊಗೊಂಡು ಉದ್ದುದ್ದಕ್ಕೆ ಇದು ಮಿಕ್ಸಿಗೆ ಹಾಕಿ ರುಬ್ತೀವಲ್ಲ ಅಂದ್ಬಿಟ್ಟು ಉದ್ದುದ್ದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಹುಳಿ ಟೊಮೊಟೊ ತೊಗೊತಾ ಇದ್ದೆ ಫಸ್ಟು. ಅದಕ್ಕೆ ಹುಣಸೆಹಣ್ಣು ಹಾಕ್ತಾ ಇರಲಿಲ್ಲ. ಇದು ಹುಳಿ ಬರಲ್ವಲ್ಲ, ಆ್ಯಪಲ್ ಟೊಮೊಟೊ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಇವಾಗ ಉರಿಯೋವಾಗ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕೋ ಥರ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ. ಯಾವಾಗಲೂ ನಾನು ತುಂಬ ಹಾಕ್ತೀನಿ ಕರ್ಬೇವಿನ ಸೊಪ್ಪು. ಅದು ಕಲರ್ಫುಲ್ಲಾಗೂ ಇರುತ್ತೆ, ಬೈಟಲ್ಲಿ ಬರ್ತಾ ಇರುತ್ತೆ. ಇದನ್ನು ತರಿ ರುಬ್ತೀವಿ, ಆ ಬೈಟಲ್ಲೂ ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಣ್ಣಗಾದಮೇಲೆ ರುಬ್ಕೋಬೇಕು. ಅದನ್ನು ನುಣ್ಣಗೆ ರುಬ್ಬಾರ್ದು. ಟೊಮೊಟೊ ಚಟ್ನಿ ಯಾವಾಗಲೂ ತರಿನೇ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಲಿ ತರಿ ರುಬ್ಬೇಕು. ಇದು ನುಣ್ಣಗೆ ರುಬ್ಬಾರ್ದು, ಒಂಥರ ಪೇಸ್ಟು ಮಸಾಲೆ ಥರ ಆಗಿಬಿಡುತ್ತೆ. ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ನುಣ್ಣಗೆ ರುಬ್ಬೇಡ್ರಿ. ಯಾವಾಗ್ಲೂ ಹೇಳ್ತಾನೆ ಇದ್ದೀನಿ, ಹೇಳ್ದೆ ಇದನ್ನು ತರಿನೇ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ತರಿ ರುಬ್ಬಿಟ್ಟು ದೋಸೆ ಜೊತೆ ಟೇಸ್ಟ್ ಮಾಡಿ. ಎಲ್ಲರೂ ಈ ವಿಡಿಯೋ ನೋಡಿ ಹಿಂಗೆ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.